ಐತಿಹಾಸಿಕ ನಗರವಾದ ಬಸವ ಕಲ್ಯಾಣದಲ್ಲಿ ಜಮಾತ್ ಇಸ್ಲಾಮಿ ಹಿಂದಿನ ವತಿಯಿಂದ 3 ದಿನಗಳ ಕಾಲ ಕುರಾನ್ ಪ್ರವಚನ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಯಶಸ್ವಿಯಾಗಿ ನಡೆಯಿತು. ಈ ಪ್ರವಚನದ ಉದ್ದೇಶ ಧರ್ಮದ ಸಂದೇಶಗಳನ್ನು ತಿಳಿಯುವ ಮತ್ತು ತಿಳಿಸುವಂತಹ ಒಂದು ಪ್ರಕ್ರಿಯೆ ಇದು. ಧರ್ಮದ ಬಗ್ಗೆ ತಪ್ಪು ಕಲ್ಪನೆಗಳಿವೆ ಸಮಾಜದಲ್ಲಿ. ಧರ್ಮ ಅಂದರೆ ವಾಯ್ಲೆನ್ಸ್ ಎಂಬ ಸಂಘರ್ಷ ಎಂಬ ಒಂದು ರೀತಿಯ ಮಾನಸಿಕತೆಯನ್ನು ಬೆಳೆಸಲಾಗ್ತಾ ಇದೆ. ಆದ್ದರಿಂದ ಎಲ್ಲ ಧರ್ಮದ ಸಂದೇಶಗಳನ್ನು ಇವತ್ತು ಬಹಳ ಮುಕ್ತವಾಗಿ ಜನರಿಗೆ ತಿಳಿಸಬೇಕಾದಂತಹ ಅಗತ್ಯ ಇದೆ. ಈ ನಿಟ್ಟಿನಲ್ಲಿ ಜಮಾತ್ ಇಸ್ಲಾಮಿ ಕಳೆದ ಬಹಳಷ್ಟು ವರ್ಷಗಳಿಂದ ಕುರ್ಆನ್ನ ಸಂದೇಶಗಳೇನು, ಈ ಬಸವ ಕಲ್ಯಾಣದಲ್ಲಿ ನಡೆದ ಪ್ರವಚನ ಒಂದನೇದಾಗಿ ದೇಶದ ಪ್ರಗತಿ ಮತ್ತು ನೈತಿಕ ಮೌಲ್ಯಗಳು ಎಂಬ ವಿಷಯದ ಮೇಲೆ, ಅದೇ ರೀತಿ ಸಂತೃಪ್ತ ಕುಟುಂಬ ಎಂಬ ವಿಷಯದ ಮೇಲೆ ಮತ್ತು ಯಶಸ್ವಿ ಜೀವನ ಎಂಬ 3 ವಿಷಯಗಳ ಮೇಲೆ ಇಲ್ಲಿ ಕುರಾನ್ ಪ್ರವಚನ ನಡೆಯಿತು. ಈ 3 ವಿಷಯಗಳು ಇವತ್ತಿನ ಸಮಾಜಕ್ಕೆ ಅತ್ಯಂತ ಅಗತ್ಯದ ವಿಷಯಗಳು. ದೇಶದ ಬೆಳವಣಿಗೆ ಅಂದರೆ ಏನು, ದೇಶದ ಬೆಳವಣಿಗೆಗೆ ಮತ್ತು ನೈತಿಕ ಮೌಲ್ಯಗಳಿಗೆ ಇರುವ ಸಂಬಂಧ ಯಾವುದು, ಅದೇ ರೀತಿಯಲ್ಲಿ ಕುಟುಂಬದ ಶಿಥಿಲತೆ, ಕುಟುಂಬದ ಛಿದ್ರತೆ ಇವತ್ತಿನ ಸಮಾಜದ ಬಹಳ ದೊಡ್ಡ ಪಿಡುಗು, ಮತ್ತು ಮನುಷ್ಯನ ಯಶಸ್ವಿ ಜೀವನ ಅಂದರೇನು, ಯಾವ ವಿಷಯಗಳಿಂದ ಮನುಷ್ಯ ನೆಮ್ಮದಿಯ, ಸಮಾಧಾನದ, ಸಂತೋಷದ ಬದುಕನ್ನು ಕಂಡುಕೊಳ್ಬಹುದು, ಸಂತೃಪ್ತಿಯಿಂದ ಬದುಕಬಹುದು. ಹೀಗೆ ಈ ಪ್ರವಚನದ ಉದ್ದೇಶ ಸಮಾಜವನ್ನು ಕಟ್ಟುವ, ಸಮಾಜವನ್ನು ಜೋಡಿಸುವ ಮತ್ತು ಜನರಲ್ಲಿರುವಂತಹ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವ ಒಂದು ದೊಡ್ಡ ಉದ್ದೇಶದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಬಸವ ಕಲ್ಯಾಣದ ಎಲ್ಲ ಧರ್ಮೀಯರು, ಎಲ್ಲ ಧರ್ಮೀಯ ಬಾಂಧವರು, ವಿವಿಧ ಧರ್ಮದ ಧರ್ಮಗುರುಗಳು, ರಾಜಕೀಯ, ಸಾಮಾಜಿಕ, ಧಾರ್ಮಿಕ ನೇತಾರರು, ಎಲ್ಲ ಧರ್ಮೀಯರು ಸಕ್ರಿಯವಾಗಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಮತ್ತು ಬಸವ ಕಲ್ಯಾಣದ ಎಲ್ಲ ಜನರಿಗೆ ನಾನು ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇನೆ.